ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನ್ಯೂಸ್ ಚಾನೆಲ್ ಹಾಕಿದ್ರೆ ಸಾಕು, ಬರೀ ಬಾಂಬ್ ಧಮಾಕ ಮತ್ತೆ ಕ್ಷಿಪಣಿಗಳ ಆರ್ಭಟವೇ ಕೇಳಿ ಬರ್ತದೆ. ಇರಾನ್ ಮೇಲೆ ಅಮೆರಿಕ ಮತ್ತೆ ಇಸ್ರೇಲ್ ನಡೆಸ್ತಾ ಇರೋ ಈ ಅಟ್ಯಾಕ್ ನೋಡಿದ್ರೆ ನಿಜಕ್ಕೂ ಎದೆ ನಡುಗುವಂತಿದೆ. ಫುಲ್ ಟೆನ್ಷನ್ ಆಗ್ತಿದೆ. ಅದರಲ್ಲೂ ಈ ಯುದ್ಧದಲ್ಲಿ ಅದೆಷ್ಟೋ ಜನ ಇನ್ನೋಸೆಂಟ್ ಜನರು ಬಲಿಯಾಗ್ತಿದ್ದಾರೆ ಅಂದ್ರೆ ನಂಬಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಇದೆ. ಇರಾನ್ ದೇಶದ ಜನಸಾಮಾನ್ಯರ ಲೈಫ್ ಫುಲ್ ಡ್ಯಾಮೇಜ್ ಆಗಿದ್ದು ಅಲ್ಲಿನ ಪರಿಸ್ಥಿತಿ ತುಂಬಾನೇ ದಾರುಣವಾಗಿ ಬದಲಾಗಿದೆ. ಆದ್ರೆ ಇರಾನ್ ಸುಮ್ಮನೆ ಕೂತಿಲ್ಲ. ತನ್ನ ಮಿಸೈಲ್ ಪವರ್ ಅನ್ನ ತೋರಿಸಲು ಫುಲ್ ಪ್ರಿಪರೇಷನ್ ಮಾಡ್ಕೊಳ್ತಿದೆ. ಈ ನಡುವೆ ನಾರ್ತ್ ಕೊರಿಯಾದ ಆ ಡೇಂಜರಸ್ ಲೀಡರ್ ಕಿಮ್ ಜಾಂಗ್ ಉನ್ ಎಂಟ್ರಿ ಕೂಡ ಆಗಿದೆ ಅಂದ್ರೆ ನಂಬಲೇಬೇಕು. ಕಿಮ್ ಜಾಂಗ್ ಉನ್ ಈಗ ಇರಾನ್ ಬೆಂಬಲಕ್ಕೆ ನಿಂತಿರೋದು ಇಡೀ ಪ್ರಪಂಚಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಕಿಮ್ ಅಂದ್ರೆ ಸಾಕು, ಕ್ರೌರ್ಯಕ್ಕೆ ಇನ್ನೊಂದು ಹೆಸರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಇವನ ಹಿಸ್ಟರಿ ಕೂಡ ಅಷ್ಟೇ ಭಯಾನಕವಾಗಿದೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಖಂಡಿತವಾಗಿಯೂ ಈ ಇನ್ಫಾರ್ಮೇಶನ್ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಈ ಇರಾನ್ ಮತ್ತು ಇಸ್ರೇಲ್ ನಡುವಿನ ಜಗಳ ಇವತ್ತಿನದಲ್ಲ. ಇದು ದಶಕಗಳಿಂದ ನಡೆದುಕೊಂಡು ಬಂದಿರುವ ದೊಡ್ಡ ದ್ವೇಷ. ಆದ್ರೆ ಈಗ ಈ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿರೋದ್ರಿಂದ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಇಸ್ರೇಲ್ ತನ್ನ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಇರಾನ್ ಮೇಲೆ ಸತತವಾಗಿ ಬಾಂಬ್ ಮಳೆ ಸುರಿಸುತ್ತಿದ್ರೆ ಇರಾನ್ ಕೂಡ ಸೈಲೆಂಟ್ ಆಗಿ ಕೂತಿಲ್ಲ. ಅಮೆರಿಕ ಇಸ್ರೇಲ್ ಪರವಾಗಿ ನಿಂತು ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಗ್ಗಿಸೋದಕ್ಕೆ ಫುಲ್ ಪ್ಲಾನ್ ಮಾಡಿದೆ. ಈ ಯುದ್ಧದಿಂದಾಗಿ ಮಿಡಲ್ ಈಸ್ಟ್ ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಇಡೀ ವಾತಾವರಣವೇ ಕೆಟ್ಟು ಹೋಗಿದೆ. ಅಶಾಂತಿ ಫುಲ್ ಹೆಚ್ಚಾಗಿದೆ. ಪ್ರತಿದಿನ ಕ್ಷಿಪಣಿಗಳ ಹಾರಾಟ, ವೈಮಾನಿಕ ದಾಳಿಗಳಿಂದಾಗಿ ಪ್ರಮುಖ ನಗರಗಳು ಫುಲ್ ಬೂದಿಯಾಗ್ತಿವೆ. ಇರಾನ್ ತನ್ನ ನೆಲದ ಮೇಲೆ ನಡೆಯುತ್ತಿರುವ ಈ ಅಟ್ಯಾಕ್ ಅನ್ನು ತಡೆಯೋದಕ್ಕೆ ತುಂಬಾ ಕಷ್ಟಪಡ್ತಿದೆ ಮತ್ತೆ ಪ್ರತಿರೋಧವನ್ನ ಕೂಡ ತೋರ್ತಿದೆ. ವಿಶ್ವಸಂಸ್ಥೆ ಕೂಡ ಈ ಯುದ್ಧ ನಿಲ್ಲಿಸಲು ಪ್ರಯತ್ನ ಪಡ್ತಿದೆ. ಆದ್ರೆ ಯಾರು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ರೀತಿ ಹೊಡೆದಾಡ್ತಿದ್ದಾರೆ. ಈ ಮಹಾಯುದ್ಧದಲ್ಲಿ ಇಸ್ರೇಲ್ನ ಐರನ್ ಡೋಮ್ ಟೆಕ್ನಾಲಜಿ ಅಮೆರಿಕದ ಸಹಾಯದಿಂದ ತುಂಬಾ ಕೆಲಸ ಮಾಡ್ತಿದೆ. ಆದ್ರೆ ಇರಾನ್ನ ಒಳಗಿರುವ ಉದ್ವಿಗ್ನತೆ ಇಡೀ ಜಗತ್ತಿನ ಎಕನಾಮಿ ಮೇಲೆ ಅಂದ್ರೆ ಆರ್ಥಿಕತೆ ಮೇಲೆ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಪೆಟ್ರೋಲ್ ರೇಟ್ ಕೂಡ ಹೆಚ್ಚಾಗಬಹುದು ಅಂತ ದೊಡ್ಡ ದೊಡ್ಡ ಎಕನಾಮಿಸ್ಟ್ಗಳು ಕೂಡ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಇದು ಕೇವಲ ಎರಡು ದೇಶಗಳ ನಡುವಿನ ವಾರ್ ಅಲ್ಲ, ಇದು ಇಡೀ ವರ್ಲ್ಡ್ ವಾರ್ ತರಹ ಟರ್ನ್ ಆಗೋ ಸಾಧ್ಯತೆ ಕಾಣಿಸ್ತಿದೆ. ಆದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಮಾತ್ರ ಸದ್ಯಕ್ಕೆ ಯಾರಿಗೂ ಗೊತ್ತಿಲ್ಲದ ದೊಡ್ಡ ಮಿಲಿಟರಿ ಸಸ್ಪೆನ್ಸ್ ಆಗಿ ಉಳಿದುಬಿಟ್ಟಿದೆ. ಸ್ನೇಹಿತರೆ, ಇರಾನ್ ದೇಶದ ಒಳಗಿನ ಪರಿಸ್ಥಿತಿ ಈಗಂತೂ ನರಕಕ್ಕಿಂತ ಕಮ್ಮಿ ಇಲ್ಲ ಅನ್ನೋ ರೀತಿ ಬಿಂಬಿತವಾಗ್ತಿದೆ. ತುಂಬಾ ಕ್ರಿಟಿಕಲ್ ಆಗಿದೆ. ದೇಶದ ಪ್ರಮುಖ ನಗರಗಳಾದ ಟೆಹರಾನ್ ಮತ್ತೆ ಇಸ್ಫಹಾನ್ಗಳಲ್ಲಿ ಇಂಟರ್ನೆಟ್ ಕಟ್ ಆಗಿದೆ ಮತ್ತೆ ಕಂಪ್ಲೀಟ್ ಬ್ಲಾಕ್ಔಟ್ ಆಗಿದೆ. ಜನರಿಗೆ ನ್ಯೂಸ್ ಕೂಡ ಸಿಗ್ತಿಲ್ಲ. ಹೊರಗಿನ ಜಗತ್ತಿನ ಸಂಪರ್ಕ ಕಳೆದುಕೊಂಡು ಅವರು ಫುಲ್ ಐಸೋಲೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿವೆ, ಸ್ಕೂಲ್ ಮತ್ತೆ ಕಾಲೇಜುಗಳು ಬಂದ್ ಆಗಿವೆ. ಫ್ಯೂಚರ್ ಬಗ್ಗೆ ಯಾರಿಗೂ ಗ್ಯಾರಂಟಿ ಇಲ್ದಂತಾಗಿದೆ. ಅಲ್ಲಿನ ಜನ ಹೇಳೋ ಪ್ರಕಾರ ಪ್ರತಿ ನಿಮಿಷವೂ ಸೈರನ್ ಶಬ್ದ ಕೇಳಿ ಬರ್ತಾ ಇದೆ. ಎಲ್ಲಿ ಯಾವಾಗ ಬಾಂಬ್ ಬೀಳುತ್ತೋ ಅನ್ನೋ ಆತಂಕವಿದೆ. ಮಾರುಕಟ್ಟೆಯಲ್ಲಿ ದಿನಸಿ ಸಾಮಗ್ರಿಗಳ ಬೆಲೆ ಗಗನಕ್ಕೇರಿದೆ. ಬಡವರು ಹಸಿವಿನಿಂದ ಸಾಯುವ ಸ್ಥಿತಿ ಎದುರಾಗಿದೆ ಅಂದ್ರೆ ನಂಬಲೇಬೇಕು. ಸಾವಿರಾರು ಜನರು ದೇಶ ಬಿಟ್ಟು ವಲಸೆ ಹೋಗಲು ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಗಡಿಗಳು ಫುಲ್ ಸೀಲ್ ಆಗಿವೆ. ಕಷ್ಟಕ್ಕೆ ಪಾರವೇ ಇಲ್ಲ. ಇರಾನ್ ಸರ್ಕಾರ ತನ್ನ ಮಿಲಿಟರಿ ಶಕ್ತಿ ಪ್ರದರ್ಶನದಲ್ಲಿ ಬ್ಯುಸಿ ಇದ್ರೆ ಜನ ಮಾತ್ರ ಇಲ್ಲಿ ಅನಾಥರಂತೆ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಯುವಕರು ಈ ಯುದ್ಧದಿಂದಾಗಿ ತಮ್ಮ ಕೆರಿಯರ್ ಮತ್ತೆ ಲೈಫ್ ಬಗ್ಗೆ ಫುಲ್ ಕಾನ್ಫಿಡೆನ್ಸ್ ಕಳೆದುಕೊಂಡ್ಬಿಟ್ಟಿದ್ದಾರೆ. ಒಂದು ಕಾಲದಲ್ಲಿ ಸುಂದರವಾಗಿದ್ದ ನಗರಗಳು ಇವತ್ತು ಕಲ್ಲು ಮಣ್ಣಿನ ರಾಶಿಯಾಗಿ ಬದಲಾಗಿರೋದು ನೋಡಿದ್ರೆ ತುಂಬಾನೇ ಸಂಕಟವಾಗುತ್ತೆ. ಅಲ್ಲಿನ ಮಹಿಳೆಯರು ಮತ್ತೆ ಮಕ್ಕಳ ಗೋಳು ಕೇಳೋರು ಯಾರು ಇಲ್ಲದಂತಾಗಿದೆ. ಶಾಂತಿ ಅನ್ನೋ ಪದವನ್ನೇ ಇರಾನ್ ದೇಶದ ಜನರು ಮರೆತು ಹೋಗಿದ್ದಾರೆ. ಎಷ್ಟೋ ವರ್ಷಗಳ ಪರಿಶ್ರಮ ಇವತ್ತು ಕೆಲವೇ ದಿನಗಳ ಯುದ್ಧದಲ್ಲಿ ಸರ್ವನಾಶ ಆಗ್ತಿರೋದನ್ನ ಜಗತ್ತು ಮೂಕ ಪ್ರೇಕ್ಷಕನಾಗಿ ನೋಡ್ತಾ ಇದೆ. ಸ್ನೇಹಿತರೆ, ಈಗ ಈ ಸ್ಟೋರಿಯಲ್ಲಿ ದೊಡ್ಡ ಟ್ವಿಸ್ಟ್ ಅಂದ್ರೆ ಅದು ನಾರ್ತ್ ಕೊರಿಯಾದ ಲೀಡರ್ ಕಿಮ್ ಜಾಂಗ್ ಉನ್ ಎಂಟ್ರಿ ಕೊಟ್ಟಿರೋದು. ಕಿಮ್ ಜಾಂಗ್ ಉನ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಓಪನ್ ಆಗಿ ಹೇಳಿದ್ದಾರೆ. ಅಮೆರಿಕಾಗೆ ನಡ್ಕ ಹುಟ್ಟಿಸೋದಕ್ಕೆ ಕಿಮ್ ಇರಾನ್ ಪರವಾಗಿ ನಿಂತಿರೋದು ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ ಗೇಮ್ ಅಂತ ಕಾಣಿಸುತ್ತೆ. ನಾರ್ತ್ ಕೊರಿಯಾ ತನ್ನ ಮಿಸೈಲ್ ಟೆಕ್ನಾಲಜಿಯನ್ನ ಇರಾನ್ಗೆ ಸಪ್ಲೈ ಮಾಡ್ತಿದೆ ಅನ್ನೋದು ಈಗ ಓಪನ್ ಸೀಕ್ರೆಟ್ ಆಗ್ಬಿಟ್ಟಿದೆ. ಕಿಮ್ ಜಾಂಗ್ ಉನ್ ಬೆಂಬಲ ಸಿಕ್ಕರೆ ಇರಾನ್ಗೆ ಆನೆ ಬಲ ಬಂದಂತಾಗುತ್ತೆ. ಯಾಕಂದ್ರೆ ಕಿಮ್ ಹತ್ರ ಅಣ್ವಸ್ತ್ರಗಳ ದೊಡ್ಡ ಕಲೆಕ್ಷನ್ನೇ ಇದೆ. ಅಮೆರಿಕದ ಕಡು ವೈರಿ ಕಿಮ್ ಈಗ ಇರಾನ್ಗೆ ಹೆಲ್ಪ್ ಮಾಡೋ ಮೂಲಕ ಅಮೆರಿಕಾಗೆ ಸರಿಯಾದ ಟಾಂಗ್ ಕೊಡಲು ರೆಡಿಯಾಗಿದ್ದಾನೆ. ಈ ಎರಡು ದೇಶಗಳ ಮೈತ್ರಿ ಇಡೀ ಜಗತ್ತಿಗೆ ಹೊಸ ಆಪತ್ತನ್ನ ತಂದೊಡ್ಬಹುದು. ಕಿಮ್ ತನ್ನ ಆರ್ಮಿ ಮತ್ತೆ ವೆಪನ್ಸ್ ಅನ್ನು ಇರಾನ್ಗೆ ಕಳಿಸಲು ಸಿದ್ಧನಿದ್ದಾನೆ ಅನ್ನೋ ನ್ಯೂಸ್ ಇಸ್ರೇಲ್ಗೆ ದೊಡ್ಡ ಟೆನ್ಷನ್ ಕೊಟ್ಟಿದೆ. ಯಾಕೆಂದ್ರೆ ಕಿಮ್ ಯಾವಾಗ ಏನ್ ಮಾಡ್ತಾನೆ ಅಂತ ಊಹೆ ಮಾಡೋದು ಕೂಡ ತುಂಬಾ ಕಷ್ಟ. ಅವನು ಫುಲ್ ಅನ್ಪ್ರೆಡಿಕ್ಟಬಲ್ ಪರ್ಸನ್. ಇರಾನ್ ಮೇಲೆ ಯಾವುದೇ ದಾಳಿ ನಡೆದ್ರೆ ನಾರ್ತ್ ಕೊರಿಯಾ
ಸುಮ್ಮನಿರಲ್ಲ ಅಂತ ಕಿಮ್ ಇಡೀ ಪ್ರಪಂಚಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾನೆ. ಇದು ಕೇವಲ ಮಾತು ಮಾತ್ರವಲ್ಲ, ಕಿಮ್ ತನ್ನ ಹಡಗುಗಳ ಮೂಲಕ ಇರಾನ್ಗೆ ವೆಪನ್ಸ್ ಅನ್ನ ಕಳಿಸ್ತಿದ್ದಾನೆ ಅಂತ ಸುದ್ದಿಗಳು ಬಂದಿವೆ. ಒಂದು ಕಡೆ ಇರಾನ್, ಇನ್ನೊಂದು ಕಡೆ ನಾರ್ತ್ ಕೊರಿಯಾ ಮತ್ತೆ ರಷ್ಯಾ ಕೈ ಜೋಡಿಸಿದ್ರೆ ಅಮೆರಿಕ ಸ್ಥಿತಿ ಫುಲ್ ಡೇಂಜರ್ ಆಗುತ್ತೆ. ಈ ಕಿಮ್ ಮತ್ತೆ ಇರಾನ್ ಫ್ರೆಂಡ್ಶಿಪ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ನಾವೆಲ್ಲರೂ ವೆಯ್ಟ್ ಮಾಡಿ ನೋಡ್ಲೇಬೇಕಾಗಿದೆ. ಸ್ನೇಹಿತರೆ, ನಾರ್ತ್ ಕೊರಿಯಾದ ಮಿಸೈಲ್ ಟೆಕ್ನಾಲಜಿ ಮತ್ತೆ ಇರಾನ್ನ ಡ್ರೋನ್ ಟೆಕ್ನಾಲಜಿ ಸೇರಿದ್ರೆ ಅದು ಫುಲ್ ಪವರ್ಫುಲ್ ಆಗುತ್ತೆ. ಇರಾನ್ ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಕಿಮ್ ಜಾಂಗ್ ಉನ್ ಕಡೆಯಿಂದ ಲಾಂಗ್ ರೇಂಜ್ ಮಿಸೈಲ್ ಗಳನ್ನ ಪಡಿತಿದೆ ಅನ್ನೋ ಮಾಹಿತಿ ಇದೆ. ಕಿಮ್ನ ಬಳಿ ಇರೋ ಅಣ್ವಸ್ತ್ರ ತಂತ್ರಜ್ಞಾನ ಒಂದು ವೇಳೆ ಇರಾನ್ ಕೈ ಸೇರಿದ್ರೆ ಇಸ್ರೇಲ್ನ ಆಟ ಅಲ್ಲಿಗೆ ಬಂದ್ ಆಗೋದು ಗ್ಯಾರಂಟಿ. ನಾರ್ತ್ ಕೊರಿಯಾ ಸೈನಿಕರು ಕೂಡ ಇರಾನ್ ಮಿಲಿಟರಿ ಟ್ರೈನಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ ಅಂತ ಕೆಲವೊಂದು ಸೋರ್ಸ್ ಗಳಿಂದ ಮಾಹಿತಿ ಬರ್ತಾ ಇದೆ. ಇದರಿಂದಾಗಿ ಇರಾನ್ ಮೇಲೆ ಅಮೆರಿಕ ಮಾಡೋ ಸೈಬರ್ ಅಟ್ಯಾಕ್ ಗಳನ್ನ ತಡೆಯೋದಕ್ಕೆ ಸಖತ್ ಹೆಲ್ಪ್ ಆಗ್ಲಿದೆ ಅಂತ ಅನ್ಸುತ್ತೆ. ಕಿಮ್ ನೀಡೋ ಬೆಂಬಲ ಇರಾನ್ಗೆ ಒಂದು ರೀತಿ ಇಂಟರ್ನ್ಯಾಷನಲ್ ಶೀಲ್ಡ್ ಇದ್ದಂತೆ, ಯಾರು ಕೂಡ ಸುಲಭವಾಗಿ ಮುಟ್ಟೋಕೆ ಆಗಲ್ಲ. ಇಸ್ರೇಲ್ ಇಷ್ಟೆಲ್ಲ ದಾಳಿ ಮಾಡಿದ್ರು ಇರಾನ್ ಇನ್ನೂ ಸ್ಟ್ರಾಂಗ್ ಆಗಿರೋಕೆ ಈ ಅಂತಾರಾಷ್ಟ್ರೀಯ ಮೈತ್ರಿಯೇ ಮುಖ್ಯ ಕಾರಣ. ನಾರ್ತ್ ಕೊರಿಯಾ ಮತ್ತೆ ಇರಾನ್ ಜೊತೆಯಾಗಿ ಅಮೆರಿಕದ ಮೇಲೆ ಒತ್ತಡ ಹೇರಿದ್ರೆ ಅಮೆರಿಕ ತನ್ನ ಆರ್ಮಿಯನ್ನ ವಾಪಸ್ ಪಡಿಬಹುದು. ಈ ಮೈತ್ರಿಯು ಅಮೆರಿಕದ ಮಿಲಿಟರಿ ಶಕ್ತಿಗೆ ದೊಡ್ಡ ಸವಾಲಾಗಿದೆ ಮತ್ತೆ ಡಿಪ್ಲೊಮ್ಯಾಟಿಕ್ ಲೆವೆಲ್ ನಲ್ಲಿ ದೊಡ್ಡ ವಿಕ್ಟರಿ ತರಲಿದೆ. ಕಿಮ್ ಕಳಿಸೋ ಸುಧಾರಿತ ರೇಡಾರ್ ಸಿಸ್ಟಮ್ ಇರಾನ್ ಗಡಿಯನ್ನ ಸುರಕ್ಷಿತವಾಗಿಡಲು ಸಹಾಯ ಮಾಡಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಈ ರೀತಿ ಎರಡು ದೇಶಗಳು ಒಂದಾದ್ರೆ ಯುದ್ಧದ ದಿಕ್ಕೇ ಚೇಂಜ್ ಆಗಿ ಇರಾನ್ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಈ ಪ್ರಕ್ರಿಯೆಯಲ್ಲಿ ಜಾಗತಿಕ ಶಾಂತಿ ಮಾತ್ರ ಮರೀಚಿಕೆ ಆಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ ಅಂದ್ರೆ ತಪ್ಪಾಗಲ್ಲ. ಹೀಗಾಗಿ ಕಿಮ್ ಮತ್ತೆ ಇರಾನ್ ನಡುವಿನ ಈ ಬಿಲ್ಡಪ್ ಇಡೀ ಜಗತ್ತಿನ ಹಣೆಬರವನ್ನೇ ಬದಲಿಸುವ ಶಕ್ತಿ ಹೊಂದಿದೆ ಅಂತ ಅನಿಸ್ತಿದೆ. ಸ್ನೇಹಿತರೆ, ಕಿಮ್ ಜಾಂಗ್ ಉನ್ ಅವರ ಲೇಟೆಸ್ಟ್ ಮಿಸೈಲ್ ಪವರ್ ಮತ್ತೆ ಹೊಸ ಅಪ್ಡೇಟ್ಸ್ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಈ ವರ್ಷದ ಆರಂಭದಲ್ಲಿ ಕಿಮ್ ಹೊಸದಾದ ಚೋ ಹ್ಯೋನ್ ಕ್ಲಾಸ್ ಡೆಸ್ಟ್ರಾಯರ್ ಹಡಗಿನಿಂದ ನ್ಯೂಕ್ಲಿಯರ್ ಸಾಮರ್ಥ್ಯದ ಕ್ರೂಸ್ ಮಿಸೈಲ್ ಗಳನ್ನ ಟೆಸ್ಟ್ ಮಾಡಿ ಅಮೆರಿಕಾಗೆ ನಡುಕ ಹುಟ್ಟಿಸಿದ್ದಾನೆ. ಅಷ್ಟೇ ಅಲ್ಲ, ಇವರ ಹತ್ರ ಇರೋ ಹವಾಸಂಗ್ 18 ಮತ್ತೆ ಲೇಟೆಸ್ಟ್ ಹವಾಸಂಗ್ 19 ಮಿಸೈಲ್ ಗಳು ಬರೋಬ್ಬರಿ 15,000 ಕಿಲೋಮೀಟರ್ ದೂರ ಕ್ರಮಿಸಬಲ್ಲವು. ಅಂದ್ರೆ ಅಮೆರಿಕದ ಯಾವುದೇ ಮೂಲೆಯನ್ನ ಇವು ಸುಲಭವಾಗಿ ತಲುಪಬಲ್ಲವು. ಕಿಮ್ ಸದ್ಯಕ್ಕೆ ತನ್ನ ನೇವಿಯನ್ನ ಅಂದ್ರೆ ನೌಕಾಪಡೆಯನ್ನ ಕೂಡ ಅಣ್ವಸ್ತ್ರಗಳಿಂದ ಸಜ್ಜುಗೊಳಿಸುತ್ತಿದ್ದು, ಇರಾನ್ ಮತ್ತೆ ಇಸ್ರೇಲ್ ಯುದ್ಧದ ಸಮಯದಲ್ಲಿ ಈ ಟೆಕ್ನಾಲಜಿಯನ್ನ ಇರಾನ್ಗೆ ಹಂಚಿಕೊಂಡ್ರೆ ಅದು ಇಡೀ ಜಗತ್ತಿಗೆ ಮರಣಶಾಸನ ಬರೆದಂತೆ. ಉತ್ತರ ಕೊರಿಯಾದ ಈ ಸಾಲಿಡ್ ಫ್ಯೂಯಲ್ ಮಿಸೈಲ್ಗಳು ತುಂಬಾ ವೇಗವಾಗಿ ಲಾಂಚ್ ಆಗೋದ್ರಿಂದ ಶತ್ರುಗಳ ರೇಡಾರ್ಗೆ ಸಿಗೋದೇ ಇಲ್ಲ. ಇದು ಅತಿ ದೊಡ್ಡ ಡೇಂಜರ್ ವಿಷಯ. ಸದ್ಯಕ್ಕೆ ಕಿಮ್ ಹತ್ರ ಸುಮಾರು 50ಕ್ಕೂ ಹೆಚ್ಚು ಅಣ್ವಸ್ತ್ರಗಳಿವೆ ಅಂತ ಅಂದಾಜಿಸಲಾಗಿದ್ದು, ಇವುಗಳನ್ನ ಇರಾನ್ ಬೆಂಬಲಕ್ಕೆ ಬಳಸಿದ್ರೆ ಅಮೆರಿಕದ ಮಿಲಿಟರಿ ಸ್ಟ್ರಾಟಜಿ ಫುಲ್ ಫೇಲ್ ಆಗೋ ಚಾನ್ಸಸ್ ಇದೆ. ಈ ಮಿಸೈಲ್ಗಳು ಕೇವಲ ಬಾಂಬ್ ಅಲ್ಲ, ಇವು ಹೈಪರ್ಸಾನಿಕ್ ವೇಗದಲ್ಲಿ ಚಲಿಸಿ ಇಡೀ ನಗರವನ್ನೇ ಕ್ಷಣಾರ್ಧದಲ್ಲಿ ಧ್ವಂಸ ಮಾಡುವ ಶಕ್ತಿ ಹೊಂದಿವೆ ಅಂದ್ರೆ ನೀವೇ ಯೋಚನೆ ಮಾಡಿ. ಸ್ನೇಹಿತರೆ, ಕೊನೆಯದಾಗಿ ಹೇಳೋದಾದ್ರೆ ಯುದ್ಧದಿಂದ ಯಾರು ಕೂಡ ಗೆಲ್ಲಲ್ಲ, ಬರೀ ಸಾವು ನೋವುಗಳೇ ಮಿಕ್ಕೋದು ಅಂತ ನಮ್ಗೆ ಇತಿಹಾಸವೇ ಹೇಳಿಕೊಟ್ಟಿದೆ. ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ಈ ಮೂರು ದೇಶಗಳು ತಮ್ಮ ಹಠ ಬಿಟ್ಟು ಮಾತುಕತೆ ನಡೆಸಿದ್ರೆ ಮಾತ್ರ ಪ್ರಪಂಚ ಉಳಿಯುತ್ತೆ. ಸಾವಿರಾರು ಅಮಾಯಕ ಜನರ ಬಲಿ ಪಡೆದು ಸಾಧಿಸೋದು ಏನೂ ಇಲ್ಲ, ಬರೀ ಸ್ಮಶಾನದ ಮೇಲೆ ಸಿಂಹಾಸನ ಕಟ್ಟಿದಂತಾಗುತ್ತೆ ಅಷ್ಟೇ. ನಾರ್ತ್ ಕೊರಿಯಾದ ಕಿಮ್ ಜಾಂಗ್ ಉನ್ ಕೂಡ ಈ ಕಿಚ್ಚಿಗೆ ತುಪ್ಪ ಸುರಿಯೋದು ಬಿಟ್ಟು ಶಾಂತಿಯ ಕಡೆ ಗಮನ ಹರಿಸಬೇಕು. ಆದ್ರೆ ಈಗಿನ ಸಿಚುಯೇಷನ್ ನೋಡಿದ್ರೆ ಅದೆಲ್ಲ ಕನಸಿನ ಮಾತು ಅಂತ ಅನಿಸ್ತಿದೆ. ನಾವೆಲ್ಲರೂ ಈ ಯುದ್ಧ ಬೇಗ ನಿಲ್ಲಲಿ ಅಂತ ಆಶಿಸೋಣ ಮತ್ತೆ ಅಲ್ಲಿನ ಜನಸಾಮಾನ್ಯರ ಸಂಕಷ್ಟ ಬೇಗ ದೂರವಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.